ಮಿಸ್ ಕಾಲ್ ಯಾರು ಫೋನಲ್ಲಿರಲ್ಲ ಹೇಳಿ, ಹೌದಲ್ವಾ? ಆದರೆ ಒಂದು ಮಾತು, ಡೋಂಟ್ ಇಗ್ನೋರ್ ಸ್ಮಾಲ್ ಮೂಮೆಂಟ್ಸ್, ದೇ ಮೈಟ್ ಬಿ ಲಾಸ್ಟ್. ನಮ್ಗೆ ಯಾವುದೇ ಮಿಸ್ ಕಾಲ್ ಬಂದ್ರೂ ಅದಕ್ಕೆ ರೆಸ್ಪಾಂಡ್ ಮಾಡಿ. ಯಾಕೆ ಅಂತೇಳಿದ್ರೆ ಆ ಕಾಲು ನಮ್ಮವ್ರದ್ದೇ ಯಾರ್ದೋ ಆಗಿರ್ಬೋದಲ್ವ. ಶ್ವೇತಾ ತನ್ನ ಕೆಲಸಗಳಲ್ಲಿ ತೊಡಗಿರ್ತಾಳೆ. ಆಗ ಫೋನ್ ರಿಂಗ್ ಆಗುತ್ತೆ. ಅದು ಅವ್ರ ತಾಯಿ ಫೋನು ರಿಂಗ್ ಆಗ್ತಾನೆ ಇರುತ್ತೆ. ಅದನ್ನು ನೋಡ್ತಾಳೆ. ನೋಡ್ಬಿಟ್ಟು ಅವಳು ಅಂದ್ಕೊತಾಳೆ, ಕೆಲಸದ ಒತ್ತಡ ಇದ್ದಿದ್ದರಿಂದ ಐ ಕಾಲ್ ಯು ಲೇಟರ್, ಜಸ್ಟ್ ಒನ್ ಮೋರ್ ಮೇಲ್ ಇದೆ, ಡೆಡ್ಲೈನ್ಸ್ ಇದೆ ಅಂಥೇಳಿ ಆ ಫೋನನ್ನು ಇಗ್ನೋರ್ ಮಾಡ್ತಾಳೆ. ಅವಳು ರೆಸ್ಪಾಂಡ್ ಮಾಡಲ್ಲ. ಶ್ವೇತಾ ತನ್ನ ಲ್ಯಾಪ್ಟಾಪ್ನಲ್ಲಿ ತುಂಬಾ ಬ್ಯುಸಿ ಆಗ್ತಾಳೆ. ಫೋನು ಮತ್ತೆ ಮತ್ತೆ ರಿಂಗ್ ಆಗ್ತಾ ಇರುತ್ತೆ. ಮೆಸೇಜ್ ಅದರಲ್ಲಿ ಮಾಮ್ ಕಾಲಿಂಗ್ ಅಂತಲೇ ಬರ್ತಾ ಇರುತ್ತೆ. ಆದರೆ ಶ್ವೇತಾ ಅದನ್ನು ಮತ್ತೆ ಇಗ್ನೋರ್ ಮಾಡ್ತಾಳೆ. ಹಾಗೆ ಸಮಯ ಕಳೆಯುತ್ತೆ. 7 ಗಂಟೆ ಆಗುತ್ತೆ, 11 ಗಂಟೆ ಆಗುತ್ತೆ. ಹೀಗೆ ಅವಳ ಕೆಲಸದ ಒತ್ತಡದಲ್ಲಿ ಸಮಯಗಳು ಕಳೆಯೋದೇ ಗೊತ್ತಾಗಲ್ಲ. ಆದರೆ ಅವಳು ಟು ಡೂ ಲಿಸ್ಟ್ನ ಸ್ಕ್ರಾಲ್ ಮಾಡಿ ನೋಡ್ತಾಳೆ. ಆಗಲೇ ತುಂಬ ಲೇಟ್ ಆಗಿರುತ್ತೆ ಮತ್ತು ಸ್ಟ್ರೆಸ್ ಆಗಿರುತ್ತೆ. ಸೊ ಒಂದು ಅಲ್ಲಿದ್ದಂಥ ಮೆಸೇಜ್ಗಳು ಅಂದರೆ ಹ್ಯಾಡ್ ಯುವರ್ ಡಿನ್ನರ್ ಬೇಗ, ಟೇಕ್ ಕೇರ್, ಆಗಲೇ ಹೇಗಿದೆಯಾ, ಈ ರೀತಿಯೆಲ್ಲ ತನ್ನ ತಾಯಿ ಮೆಸೇಜ್ಗಳೆಲ್ಲ ಅದರಲ್ಲಿ ಬಂದಿರುತ್ತೆ. ಆದರೆ ಅವಳು ಮತ್ತೆ ಲೇಟ್ ಆಗಿದ್ದರಿಂದ ತನ್ನ ತಾಯಿಗೆ ಕಾಲ್ ಮಾಡಲ್ಲ. ಮಾರನೇ ದಿನ ಎದ್ದು ತನ್ನ ಸೆಲ್ ಫೋನ್ನ ಶ್ವೇತಾ ನೋಡ್ತಾಳೆ. ಆಗ ಕಾಲ್ ಮಿ ವೆನ್ ಯು ಆರ್ ಫ್ರೀ ಅಂತ ಅವ್ರ ತಾಯಿ ಮೆಸೇಜ್ ಇರುತ್ತೆ. ಅದನ್ನು ನೋಡ್ಬಿಟ್ಟು ಶ್ವೇತಾ ಐ ಆಮ್ ಫ್ರೀ ನೌ ಅಂಥೇಳಿ ಡಯಲ್ ಮಾಡ್ತಾಳೆ. ಶ್ವೇತಾ ಡಯಲ್ ಮಾಡಿದಾಗ ಅಲ್ಲಿ ದ ನಂಬರ್ ಯು ಆರ್ ಟ್ರೈಯಿಂಗ್ ಟು ರೀಚ್ ಇಸ್ ಕರೆಂಟ್ಲಿ ಸ್ವಿಚ್ಡ್ ಆಫ್ ಅಂತ ಆ ಕಡೆಯಿಂದ ಕೇಳಿಸುತ್ತೆ. ಆಗ ಅವಳಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಅವಳ ಮುಖದಲ್ಲಿದ್ದಂಥ ನಗು ಹಾಳಾಗುತ್ತೆ. ಫೋನು ಕೈಯಿಂದ ಜಾರುತ್ತೆ. ನಂತರ ತಾನು ಫೋನನ್ನು ಸ್ಕ್ರಾಲ್ ಮಾಡಲಿಕ್ಕೆ ಶುರು ಮಾಡ್ತಾಳೆ. ವಾಯ್ಸ್ ನೋಟ್ ಇರುತ್ತೆ, ಫೋಟೋಗಳಿರುತ್ತೆ, ತನ್ನ ತಾಯಿ ಜೊತೆ ನಕ್ಕಂಥ ಸಮಯ ಅವೆಲ್ಲವೂ ಆ ಫೋನ್ನಲ್ಲಿ ಸ್ಟೋರ್ ಆಗಿರುತ್ತೆ. ಆಗ ಮಗಳು ಮತ್ತೆ ಮೆಸೇಜ್ ಮಾಡ್ತಾಳೆ, ಕಾಲ್ ಮಿ ವೆನ್ ಯು ಆರ್ ಫ್ರೀ ಅಂತ. ತಾಯಿ ಕಡೆಯಿಂದ ಯಾವುದೇ ರೀತಿ ಮೆಸೇಜ್ ಬರಲ್ಲ. ಆಗ ಶ್ವೇತಾ ಹೋಗಿ ನೋಡ್ತಾಳೆ, ತನ್ನ ತಾಯಿ ತೀರೋಗಿರ್ತಾರೆ. ಸೊ ಹಾಗಾಗಿ ಪ್ರತಿ ಸತಿ ಯಾವುದೇ ಒಂದು ಮಿಸ್ ಕಾಲ್ ಬಂದರೂ ದಯವಿಟ್ಟು ರೆಸ್ಪಾಂಡ್ ಮಾಡಿ. ವಸ್ತು ಕಳೆದೋದ್ರೆ ವಸ್ತು ತೊಗೋಬೋದು, ಆದರೆ ಜೀವಗಳೇ ಕಳೆದೋದ್ರೆ ಮತ್ತೆ ಜೀವವನ್ನು ತರಲಿಕ್ಕಾಗಲ್ಲ. ಸೊ ಯಾವುದೇ ಒಂದು ಕ್ಷಣಗಳನ್ನು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಮಿಸ್ ಕಾಲ್ಗಳನ್ನ ಅಟೆಂಡ್ ಮಾಡಿ.